ಯುದ್ಧದ ಎಫೆಕ್ಟ್ನಿಂದಾಗಿ ಬಾಗಲಕೋಟೆಯಲ್ಲಿಯೂ ಕೂಡ ಸಿಲಿಂಡರ್ನ ಅಭಾವ ಉಂಟಾಗಿದೆ. ರಾಜ್ಯದ ನಾನಾ ಭಾಗಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಗೃಹ ಬಳಕೆ ಹಾಗೂ ವಾಣಿಜ್ಯ ಸಿಲಿಂಡರ್ ಸಿಗದೆ ಬಾಗಲಕೋಟೆಯಲ್ಲಿ ಜನರು ಪರದಾಡ್ತಿದ್ದಾರೆ. ಅಗತ್ಯಕ್ಕೆ ತಕ್ಕಂತೆ ಪೂರೈಕೆ ಆಗ್ತಾ ಇಲ್ಲ ಸಿಲಿಂಡರ್ ಸರಬರಾಜು. ಯುದ್ಧಕ್ಕೆ ಮೊದಲು ದಿನಕ್ಕೆ 300 ರಿಂದ 400 ಬುಕ್ ಆಗ್ತಿದ್ವಂತೆ. ಆದ್ರೆ ಈಗ ದಿನಕ್ಕೆ 1300 ಸಿಲಿಂಡರ್ ಬುಕ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಗ್ಯಾಸ್ ಏಜೆನ್ಸಿ ಕಚೇರಿಯಲ್ಲಿ ಈಗ ಗ್ರಾಹಕರಂತೂ ಬಂದು ಜಮಾಯಿಸಿದ್ದಾರೆ. ಸಿಲಿಂಡರ್ಗಳನ್ನ ಬುಕ್ ಮಾಡ್ತಾ ಇದ್ದಾರೆ. 200 ರಿಂದ 300 ಜನ, 400 ಜನ ಈ ರೀತಿ ಒಂದಿನಕ್ಕೆ ಬುಕ್ ಆಗ್ತಾ ಇತ್ತು. ಈಗ 1300ಕ್ಕೂ ಹೆಚ್ಚು ಸಿಲಿಂಡರ್ ಪ್ರತಿನಿತ್ಯ ಬುಕ್ ಆಗ್ತಾ ಇದೆ ಅಂತೆ. ರವಿಮುಖಿ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಇಸ್ರೇಲ್ ಮಧ್ಯೆ ನಡೆಯುತ್ತಿರುವಂತಹ ಭೀಕರ ಯುದ್ಧದ ಎಫೆಕ್ಟ್ ಬಾಗಲಕೋಟೆ ಮೇಲೂ ಕೂಡ ತಟ್ಟಿರುವಂಥದ್ದು. ಅದರಲ್ಲೂ ಹೋಟೆಲ್ ಉದ್ಯಮದ ಮೇಲೆ ಈ ಒಂದು ಎಫೆಕ್ಟ್ ತರ್ತಾ ಇದೆ. ಅದು ಯಾವ ರೀತಿ ಅಂತಂದ್ರೆ LPG ಗ್ಯಾಸ್ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಸದ್ಯ ನಾನು ಬಾಗಲಕೋಟೆಯ ಒಂದು ಮಂಜುನಾಥ್ ಭವನ್ ಅಂತ ಏನೋ ಹೋಟೆಲ್ ಇದೆ, ಆ ಹೋಟೆಲ್ನ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ವಿ. ಸಹಜವಾಗಿ ಎಂದಿನಂತೆ ಏನು ಗ್ರಾಹಕರು ಬಂದು ತಮ್ಮ ಇಷ್ಟದ ಉಪಹಾರವನ್ನು ಸವಿತಾ ಇರುವಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದ್ವಿ. ಆದರೆ ಪ್ರಮುಖವಾಗಿ ಏನು ಹೇಳ್ಬೇಕಂತಂದ್ರೆ, ಹೋಟೆಲ್ ಮಾಲೀಕರಿಗೆ ತುಂಬಾನೇ ಸಂಕಷ್ಟ ಬಂದೊದಗಿರುವಂಥದ್ದು. ಯಾಕಂತಂದ್ರೆ ಇರಾನ್ ಇಸ್ರೇಲ್ನ ಒಂದು ಭೀಕರ ಯುದ್ಧದಿಂದ ಏನು ಅವರಿಗೆ ಅವಶ್ಯಕತೆವಾಗಿ ಸಿಗಬೇಕಾದಂಥ ಅಂದರೆ ಸಮಯಕ್ಕೆ ಸರಿಯಾಗಿ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆಗೆ ಅನುಗುಣವಾಗಿ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಏನು ಅದರ ರೇಟ್ ಕೂಡ ಜಾಸ್ತಿ ಆಗಿರುವಂಥದ್ದು. ಒಂದು ಕಡೆ ರೇಟ್ ಜಾಸ್ತಿ ಆಗಿದೆ, ಇನ್ನೊಂದು ಕಡೆ ಅವಶ್ಯಕತೆ ಇದ್ದಷ್ಟು ಸಿಗಲಾರದ ಹಿನ್ನೆಲೆಯಲ್ಲಿ ತುಂಬಾ ವ್ಯಾಪಾರದ ಮೇಲೂ ಕೂಡ ಇದು ಹೊಡೆತ ಬೀಳುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಹೋಟೆಲ್ನ ಮಾಲೀಕರು ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆ ಸದ್ಯದ ಮಟ್ಟಿಗೆ ಹೇಳೋದಾದರೆ ಬಾಗಲಕೋಟೆಯ ಹೋಟೆಲ್ ಮತ್ತು ಉಪಹಾರ ಸಂಘದ ಅಧ್ಯಕ್ಷರಾಗಿರುವಂತಹ ಮಾಲೀಕರು ಕೂಡ ಇಲ್ಲೇ ಇದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಸರಿಗೆ ನಿಮ್ಗೆ ಈ ರೀತಿ ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ನಿಂದ ಹೋಟೆಲ್ ಉದ್ಯಮದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಬಾಗಲಕೋಟೆಯಲ್ಲಿ ಎಸ್ಪೆಷಲಿ? ಬಾಗಲಕೋಟೆ ಗ್ಯಾಸಿಂದ ಒಂದೇ ಸರ್. ಗ್ಯಾಸಿಂದ ಈಗ ನಿನ್ನೆ ನಮ್ಗೆ ಗೊತ್ತಾಗಿತ್ತು ಆಟೋಮೆಟಿಕ್ ಗ್ಯಾಸ್ ಒಂದು ವಾರ ಆಯ್ತು ಫುಲ್ ಕ್ರಿಟಿಕಲ್. ನಾವು ನಿಮ್ಮ ಕಾಯಂ ಗಿರಾಕಿ ಅದೇವೆ, ಎಲ್ಲಿ ಸಿಕ್ಕರು ತಂದು ಕೊಡ್ತೇವೆ, ಅದು ನೀವು ನಮ್ಮನ್ನು ಸಹಕರಿಸ್ಬೇಕಂತ ಅವರು ರಿಕ್ವೆಸ್ಟ್ ಮಾಡ್ಯಾರ ನಮಗೆ. ಹೋಟೆಲ್ ಅವ್ರದ್ದು ಈಗ ಬೆಂಗಳೂರು ಗ್ರಾಮಾಂತರ ಹೋಟ್ಲ್ ಎಲ್ಲ ಬಂದುಬಿಟ್ರು. ಅದು ಸಹ ಗ್ಯಾಸ್ ಸಲುವಾಗಿ ಅಧ್ಯಕ್ಷ ಕೂಡ ಮಾತಾಡ್ಯಾರ, ಇವತ್ತು ನಾವು ಫುಲ್ ಬಂದ್ ಮಾಡ್ತೇವೆ ಅಂತೇಳಿ. ಏನು ಗ್ಯಾಸ್ ಇಲ್ಲ ಆ ರೀತಿ ವಾದ ಮಾಡಿದ್ದೀವಿ. ಈಗ ಗೌರ್ಮೆಂಟ್ ಒಂದು 70% ಶಿಲ್ಕ್ ಇತ್ತು ಅಂತ ಹೇಳ್ತಾರೆ ಅವರು, ಇವಾಗಲೇ ಡಿಲೇ ಮಾಡಕತ್ತಾರೆ. ಅದ್ರ ಬಗ್ಗೆನೂ ನಮಗೆ ಅರ್ಥ ಆಗೋದು. ಮತ್ತೆ ಏನು ಹೇಳ್ತಾ ಇದ್ದಾರೆ ನಿಮಗೆ? ನಮಗೆ ಒಂದು ವಾರ ಅಂತೂ ಭಾರಿ ಕ್ರಿಟಿಕಲ್ ಅಂತ ಹೇಳ್ಯಾರ. ಮುಂದೆ ಸರಿಯಾಗ್ಬೋದು ಒಂದು ಆಶ್ವಾಸನೆ ಕೊಡಕತ್ತಾರೆ ಅವರಿಗೆ. ಅದೇ ಈಗ ನಾವು ನೋಡಿ ಇದೇ ಕಡೆ ಮುಂದೆ ಹೋದರೆ ನಾವು ಎಲ್ಲ ಒಂದು ಸಭೆ ಸೇರಿ ಮೀಟಿಂಗ್ ಮಾಡಿ ನಮ್ಮ ಜಿಲ್ಲಾಡಳಿತ ನಮ್ಗೆ ಸಹಕರಿಸಬೇಕು. ಅವರು ಕೂಡ ರಿಕ್ವೆಸ್ಟ್ ಮಾಡೋ ಒಂದು ವಿಚಾರ ಕೂಡ ಇತ್ತು. ಈ ಒಂದು ವಾರ ನೋಡ್ಕೊತೇವೆ ಯಾವ ಪರಿಸ್ಥಿತಿ ಏನು ಹೋಗುತ್ತೆ, ಎಲ್ಲ ಎಡಿಸ್ಕೊಂಬಾರ ಗ್ಯಾಸ್ ಸಿಗುತ್ತಾ, ಅದನ್ನೆಲ್ಲ ವಿಚಾರ ಮಾಡ್ಕೊಂಡು ಮುಂದಿನದಲ್ಲೇ ಕ್ರಮ ತೊಗೊತೀವಿ. ನಾವು ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ತೀವಿ. ಹೋಟೆಲ್ ನಮ್ಮೊಬ್ಬರಿಗಲ್ಲ, ನಮಗೂ ಅದ್ರ ಮೇಲೆ ಡಿಪೆಂಡ್ ಐತಿ. ಮತ್ತು ಪಬ್ಲಿಕ್ ಅದ್ರ ಮೇಲೆ ಡಿಪೆಂಡ್ ಐತೆ. ಎಷ್ಟೋ ಜನ 50% ಅದ್ರ ಮೇಲೆ ಡಿಪೆಂಡ್ ಆದಾರೆ. ಎಲ್ಲರೂ ತೊಂದರೆನೇ ಇದೆ. ಇಲ್ಲಿನ ಹೋಟೆಲ್ ಮಾಲೀಕರು ಹಾಗೂ ಹೋಟೆಲ್ ಮತ್ತು ಉಪಹಾರ ಸಂಘದ ಅಧ್ಯಕ್ಷರಾಗಿರುವಂತಹ ಏನು ಈ ಹೋಟೆಲ್ ಮಾಲೀಕರು ಇದ್ದಾರೆ, ನಿತ್ಯಾನಂದ ಶೆಟ್ಟಿ ಅವರ ಮಾತಾಗಿರುವಂಥದ್ದು. ಕ್ಯಾಮರಾಮನ್ ಬಾಬು ಜೊತೆ ರವಿಮುಖಿ, TV9 ಬಾಗಲಕೋಟೆ. ಇದು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತಾರಕಕ್ಕೇರಿದು. ಬಿಸಿಯೂಟದ ಮೇಲೂ ಇದರ ಎಫೆಕ್ಟ್ ತಟ್ಟಿದೆ. ಬಾಗಲಕೋಟೆಯ ಸರ್ಕಾರಿ ಶಾಲೆಯಲ್ಲಿ ಸಿಲಿಂಡರ್ ಸಮಸ್ಯೆ ಉಂಟಾಗಿದ್ದು, ಬಿಸಿಯೂಟಕ್ಕಾಗಿ ಅಡುಗೆ ಮಾಡೋದಕ್ಕಾಗದೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹಳೆ ಬಾಗಲಕೋಟೆ ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಕೊರತೆಗಳು ಉಂಟಾಗಿದೆ. 3 ಸಿಲಿಂಡರ್ ಬೇಕಂತ ಹೇಳ್ತಿದ್ದಾರೆ. 1 ಸಿಲಿಂಡರ್ ಅಷ್ಟೇ ಸಪ್ಲೈ ಇದೆಯಂತೆ. ಹಾಗಾಗಿ ಬಿಸಿಯೂಟ ಹೇಗೆ ಮಾಡೋದು ಕಷ್ಟ ಸಾಧ್ಯ ಅಂತ ಹೇಳ್ತಿದ್ದಾರೆ. 140 ಮಕ್ಕಳಿಗೆ ಅಡುಗೆ ತಯಾರಿ ಕಷ್ಟ ಅಂತ ಸಿಬ್ಬಂದಿಗಳು ಹೇಳ್ತಿದ್ದಾರೆ. ಅವಶ್ಯಕತೆಗೆ ತಕ್ಕಷ್ಟು ಸಿಲಿಂಡರ್ಗಳನ್ನು ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ರವಿಮುಖಿಯಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಇರಾನ್ ಇಸ್ರೇಲ್ ಮಧ್ಯದ ನಡೆಯುತ್ತಿರುವಂತಹ ಭೀಕರ ಯುದ್ಧದ ಎಫೆಕ್ಟ್ ಬಾಗಲಕೋಟೆ ಮೇಲೂ ಕೂಡ ತಟ್ಟಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಹೇಳಬೇಕಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಕಡೆ ಹೋಟೆಲ್ ಕಡೆ ಮೇಲೆ ಎಫೆಕ್ಟ್ ಆಗಿದೆ. ಅದರ ಜೊತೆಗೆ ಪ್ರಮುಖವಾದಂತಹ ಗಮನಿಸಬೇಕಾದ ಅಂಶ ಏನಂತಂದ್ರೆ, ಈ ಒಂದು ಯುದ್ಧದ ಎಫೆಕ್ಟ್ ಏನು ಅಕ್ಷರ ದಾಸೋಹದ ಒಂದು ಬಿಸಿಯೂಟದ ಮೇಲೂ ಕೂಡ ತಟ್ಟಿದೆ. ಅಂದ್ರೆ ಮಕ್ಕಳ ಒಂದು ಏನು ಅನ್ನಕ್ಕೂ ಕೂಡ ಒಂದು ಏನು ಯುದ್ಧದ ಎಫೆಕ್ಟ್ ತಟ್ಟಿದೆ ಅಂತ ನಾವು ಹೇಳ್ಬೋದು. ಅದಕ್ಕೆ ಸಾಕ್ಷಿಯಾದಂಥ ದೃಶ್ಯ ಅಂತಂದ್ರೆ, ಸದ್ಯದ ಮಟ್ಟಿಗೆ ನಾನು ಒಂದು ಅಕ್ಷರ ದಾಸೋಹದ ಒಂದು ಅಡುಗೆ ಕೋಣೆಯನ್ನು ತೋರಿಸ್ತಾ ಇದ್ದೀನಿ. ಇದು ಬಾಗಲಕೋಟೆಯ ಅಂದ್ರೆ ಹಳೆ ಬಾಗಲಕೋಟೆಯ 3ನೇ ನಂಬರ್ ಶಾಲೆಯಲ್ಲಿರುವಂತಹ ಒಂದು ಅಡುಗೆ ಕೋಣೆ. ಅಂದರೆ ಅಕ್ಷರ ದಾಸೋಹಕ್ಕೆ ಬಿಸಿಯೂಟಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಡುಗೆ ಸಿಬ್ಬಂದಿ ಏನು ಮಕ್ಕಳಿಗೆ ಬೇಕಾದಂತಹ ಏನು ಬಿಸಿಯೂಟಕ್ಕೆ ಬೇಕಾದಂಥ ಆಹಾರವನ್ನು ತಯಾರಿಸುವಲ್ಲಿ ನಿರತರಾಗಿದ್ದಾರೆ. ಆದರೆ ಏನು ಗಮನಿಸಬೇಕಾದಂಥ ಅಂಶ ಏನಂತಂದರೆ, ಈ ಒಂದು ಅಡುಗೆ ಮಾಡೋಕ್ಕೆ ಸಹಜವಾಗಿ ಸಿಲಿಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಾಗುತ್ತೆ. ಅಂದರೆ ಪ್ರತಿ ತಿಂಗಳು ಇವರಿಗೆ ಒಂದು ಕಡಿಮೆ ಅಂದರೂ ಕೂಡ 3 ರಿಂದ 4 ಸಿಲಿಂಡರ್ಗಳು ಬೇಕಾಗ್ತಾ ಇದ್ವು. ಆದರೆ ಅವನ್ನ ಎಲ್ಲವನ್ನು ಕೂಡ ಎಟ್ ಎ ಟೈಮ್ ಒಂದೇ ಸಾರಿನೇ ಏಜೆನ್ಸಿಯವರು ತಂದು 3 ಸಿಲಿಂಡರ್ಗಳನ್ನು ಇಲ್ಲಿ ಇಳಿಸಿ ಹೋಗ್ತಾ ಇದ್ರು. ಆದರೆ ಈಗ ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ನಿಂದ ಸಿಲಿಂಡರ್ಗಳ ಕೊರತೆ ಆಗಿರೋದ್ರಿಂದ ಕೇವಲ 1 ಸಿಲಿಂಡರ್ನ ಮಾತ್ರ ಇಲ್ಲಿ ಕೊಟ್ಟು ಹೋಗಿದ್ದಾರೆ. ಸದ್ಯದ ಮಟ್ಟಿಗೆ ನೀವು 1 ಸಿಲಿಂಡರ್ನಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಂತರದ ಸಂದರ್ಭದಲ್ಲಿ ನಿಮಗೆ
ಅಂದರೆ ನೀವು ಕರೆ ಮಾಡಿದಾಗ ಮತ್ತಷ್ಟು ಹೆಚ್ಚಿನ ಸಿಲಿಂಡರ್ಗಳು ಬಂದ ನಂತರ ನಿಮಗೆ ತಂದು ತಲುಪಿಸ್ತೀವಿ, ನಂತರ ನೀವು ಮಕ್ಕಳಿಗೆ ಬಿಸಿಯೂಟ ಮಾಡೋದಕ್ಕೆ ನೀವು ಕೆಲಸವನ್ನು ಏನು ಸರಾಗವಾಗಿ ಸಾಗಿಸಬಹುದು ಅನ್ನೋ ಒಂದು ಮಾತನ್ನು ಹೇಳುವ ಮೂಲಕ ಏಜೆನ್ಸಿಯವರು ಕೇವಲ ಒಂದು ಸಿಲಿಂಡರ್ ಗ್ಯಾಸನ್ನು ಕೊಟ್ಟಿರುವಂಥದ್ದು. ಆ ಸಿಲಿಂಡರ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಏನು ಇಲ್ಲಿ ಇಟ್ಟಿದ್ದಾರೆ. ಇದು ಒಂದು ಸಿಲಿಂಡರ್ನ ಮಾತ್ರ ಸದ್ಯದ ಮಟ್ಟಿಗೆ ಅವರಿಗೆ ಕೊಟ್ಟು ಇದೊಂದು ಸಿಲಿಂಡರ್ ಮೇಲೇ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಂತರ ನಿಮಗೆ ಸರಬರಾಜು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲೇ ಹೇಗಾದರೂ ಮಾಡಿ ಇವರು ಮಕ್ಕಳಿಗೆ ಅಡುಗೆ ಮಾಡುವಂಥ ಕೆಲಸಕ್ಕೆ ಈಗೆಲ್ಲ ಏನು ಫುಡ್ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಈ ದೃಶ್ಯದಲ್ಲಿ ಕೂಡ ನಾವು ತೋರಿಸ್ತಾ ಇದ್ದೀವಿ ಅಡುಗೆ ಮಾಡುವ ಒಂದು ಕಾರ್ಯದಲ್ಲಿ ಸಿಬ್ಬಂದಿ ನಿರತರಾಗಿರುವಂಥದ್ದು. ಅವ್ರನ್ನೇ ಮಾತಾಡ್ಸೋಣ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಅವ್ರು ಏನು ಹೇಳ್ತಾರೆ ಅಂತಂದು, ಅಮ್ಮ ಈಗ ನೀವು ಪ್ರತಿ ಟೈಮ್ನಲ್ಲಿ ಕೂಡ ಸಿಲಿಂಡರ್ ಹೇಳಿದಾಗ ಎಷ್ಟು ತಂದು ಹಿಡ್ತಿದ್ರು, ಈಗೇನು ಹೇಳ್ತಾ ಇದ್ದಾರೆ? ನಾವು ಪಾಳೆ ಹಚ್ಚಿದ ಮ್ಯಾಗ 3 ಸಿಲಿಂಡರ್ ನಮ್ಗೆ ಬೇಕಾಕೈತ್ರಿ. 3 ಸಿಲಿಂಡರ್ ಹೇಳಾನ 3 ಸಿಲಿಂಡರ್ ತಂದು ಇಳಿಸ್ತಿದ್ರಿ. ಈ ಸರಿ ಏನಾಗೈತಿ, ಒಂದೇ ಸಿಲಿಂಡರ್ ಕೊಡ್ತೀವ್ರಿ, ಆಮ್ಯಾಗ ಸ್ವಲ್ಪ ಆಗಾನ 1 2 3 4 ದಿವ್ಸ ಬಿಟ್ಟು ಮತ್ತೆ ಒಂದು ಕೊಡ್ತೀವ್ರಿ, ಒಮ್ಮೆ ಏಕಾಕಿ 3 ಇಳ್ಸೋಕ್ಕಾಗಲ್ಲ ಅಂತ ಹೇಳಿದ್ರಿ. ನೀವು ಆಗಕ್ಕೆ ಬಂದೈತಿ ಅಂದ್ರೆ ಫೋನ್ ಹಚ್ಚಿರಿ, ನಾವು ತಂದು ಕೊಡ್ತೀವಿ ಅಂತ ಹೇಳಿದ್ರಿ. ಈಗ ಒಂದ್ರ ಮ್ಯಾಗ ನಮ್ಗೆ ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗ್ತೈತಿ ಅಷ್ಟೇ ರೀ. ಇಷ್ಟು ಇಲ್ಲಿನ ಅಡುಗೆ ಸಿಬ್ಬಂದಿಯ ಮಾತು. ಅದ್ರ ಜೊತೆಗೆ ಶಾಲಾ ಶಿಕ್ಷಕರನ್ನು ಕೂಡ ಮಾತನಾಡ್ಸೋಣ. ಅವ್ರೇನು ಹೇಳ್ತಾರೆ ಅಂತಂದ್ರೆ, ಯಾಕಂದ್ರೆ ಸಹಜವಾಗಿ ಒಂದು ಶಾಲೆ ಅಂದರೆ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿರ್ತಾರೆ, ಅದಕ್ಕೆ ಅಗತ್ಯವಾದಷ್ಟು ಸಿಲಿಂಡರ್ಗಳು ಬೇಕೇ ಬೇಕಾಗುತ್ತವೆ. ಸರ್, ಈಗ ಒಂದು ಸಿಲಿಂಡರ್ ಮಾತ್ರ ಕೊಟ್ಟಿದ್ದಾರೆ, ಅದರಿಂದ ಅಡ್ಜಸ್ಟ್ ಮಾಡೋಕೆ ಸಾಧ್ಯನಾ? ಮತ್ತು ಇಲ್ಲಿ ನಿಮ್ಮ ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ, ಎಷ್ಟು ಮಕ್ಕಳಿಗೆ ಬಿಸಿ ಊಟ ಕೊಡ್ತೀರಿ, ಏನು ಹೇಳ್ತೀರಿ? ಇಲ್ಲಿ ನಮ್ಮಲ್ಲಿ 145 ಮಕ್ಕಳು ಓದ್ತಾವ್ರಿ. ಆದರೆ ಒಂದು ಸಿಲಿಂಡ್ರಿಂದ ನಮ್ಗೆ ಆಗೋದಿಲ್ಲ ಅದು. ಯಾಕಪ್ಪ ಅಂದ್ರೆ ನಮಗೆ ಒಂದು ತಿಂಗಳಿಗೆ 3 ರಿಂದ 4 ಸಿಲಿಂಡರ್ ಬೇಕಾಗ್ತವೆ. ಅದಕ್ಕಾಗಿ ಈಗ ಕೊರತೆ ಆಗ್ತೈತಿ. ಭರವಸೆ ಕೊಟ್ಟಾರ ಕೊಡ್ತೀನಿ ಅಂತಂತೇಳಿ ಅವ್ರು ಕೊಡ್ತಾರೋ ಬಿಡ್ತಾರೋ ಅಂತ ಹೆಂಗೆ ಇದು ಮಾಡಬೇಕು. ಇಲ್ಲಿಗೆ ನಮ್ಮ ಮಕ್ಕಳಿಗೆ ಏನಾಗತ್ತಪ್ಪ ಅಂದ್ರೆ ಈ ಊಟದ ದಿನಂಪ್ರತಿ ಬಡ ಮಕ್ಕಳು ಇಲ್ಲಿ ತೊಂದರೆ ಆಗಿಬಿಡ್ತೈತೆ ನಮಗೆ. ಮೇಲಾಧಿಕಾರಿಗಳಿಗೆ ಏನಾರ ಹೇಳೋ ಕೆಲಸ ಮಾಡಿದ್ರಿ, ಹಿಂಗೆ ಒಂದ ಕೊಟ್ಟಾರ 3 ಬೇಕಾಗಿತ್ತು, ಅದು ಸರಿ ಮಾಡ್ರಿ ಅಂತ ಹೇಳಿರಿ? ಹಾಂ, ಇನ್ನು ನಾವು ಈಗ ಅದನ್ನು ತಿಳಿಸ್ಬೇಕಂತ ನಾವು ಈಗ ಮಾಡಿದ್ದೀವಿ. ಮೇಲಾಧಿಕಾರಿ ನಮ್ಮ ಬಿಸಿ ಊಟದ ಅಧಿಕಾರಿಗಳಿಗೆ ಈ ವಿಷಯವನ್ನು ತಿಳಿಸ್ಬೇಕಂತ ನಾವು ಮಾಡಿದ್ದೀವಿ. ಇದು ಏನು ಒಂದ್ ಕಡೆ ಅಡುಗೆ ಸಿಬ್ಬಂದಿ ಮಾತು, ಅದರ ಜೊತೆಗೆ ಏನು ಶಿಕ್ಷಕರ ಮಾತಾಗಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.